ನಾಡಿನ ಎಲ್ಲ ವಿದ್ಯಾರ್ಥಿಗಳು, ಪ್ರಸ್ತುತ ಸಾಲಿನ SSLC ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿನಿಯರಿಗೆ ಭಗವಂತ ಆರೋಗ್ಯದ ಜೊತೆಗೆ ಆತ್ಮಸ್ಥೈರ್ಯವನ್ನು ಕರುಣಿಸಲಿ ಎಂದು ಸಮಾಜ ಸೇವಕ, ಖ್ಯಾತ ಉದ್ಯಮಿ ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸಂಘದ ತಾಲೂಕು ಅಧ್ಯಕ್ಷ ರಾಜು ಕರಿತಲ್ ಶುಭ ಹಾರೈಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಾನು ನೀಡುತ್ತಿರುವಂತಹ ಸಲಹೆಗಳನ್ನು ತಾವು ಮೈಗೂಡಿಸಿಕೊಂಡು SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯ ಅಂಕಗಳನ್ನು ಪಡೆದು ಉನ್ನತ ವಿದ್ಯಾಭ್ಯಾಸ ಮಾಡಿ ಎಂದು ಈ ಮೂಲಕ ತಿಳಿಸಿದರು. ನನ್ನ ಹೆಸರು ರಾಜು ಅಂತೇಳಿ, ಸಮಾಜ ಸೇವಕರು ಮತ್ತು ಉದ್ಯಮಿಗಳು ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸಂಘದ ತಾಲೂಕು ಪ್ರೆಸಿಡೆಂಟ್. 2025 ಮತ್ತು 26ನೇ ಸಾಲಿನ ಸಮಸ್ತ ನಾಡಿನ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರಲಿಕ್ಕೆ ನಾನು ಬಯಸ್ತೇನೆ. ಈ ಬಾರಿ ಸರಿಸುಮಾರು 8,97,447 ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಭಗವಂತ ಅವರಿಗೆ ಆರೋಗ್ಯವನ್ನು ಕರುಣಿಸಲಿ, ಜೊತೆಗೆ ಅವರಿಗೆ ಎಕ್ಸಾಮ್ಗೆ ಆ ಸ್ಫೂರ್ತಿಯನ್ನು ಮತ್ತು ಆತ್ಮಸ್ಥೈರ್ಯವನ್ನು ತುಂಬುವಂಥ ಒಂದು ಕೆಲಸವನ್ನು ಭಗವಂತ ಅವ್ರಿಗೆ ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಕೋರ್ತೇನೆ. ಥ್ಯಾಂಕ್ ಯು. ನಾನು ಮಕ್ಕಳಿಗೆ ಎಕ್ಸಾಮ್ ಬರೀತಾರಂಥ ಎಲ್ಲ ಮಕ್ಕಳಿಗೆ ನಾನು ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವೇನು ಪ್ರತಿನಿತ್ಯ ಎದ್ದು ಓದುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರಿ. ಬೆಳಗ್ಗೆ ಆದಷ್ಟು ಬೇಗ ತಮ್ಮ ಸಮಯವನ್ನು ಬದಲಾಯಿಸಿಕೊಂಡು ಆದಷ್ಟು ಬೇಗ ಎದ್ದೇಳುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮೊದಲು ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದು ನೀವು ಪರೀಕ್ಷೆ ಹಾಲ್ಗೆ ಹೋಗಿ. ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಅಲ್ಲಿ ನಿಮ್ಮ ಪರೀಕ್ಷಾ ಒಂದು ಹಾಲ್ ಟಿಕೆಟ್ ಅಂತ ಕೊಟ್ಟಿರ್ತಾರೆ, ಅದನ್ನು ನೀವು ಮೊದಲು ಖಾತ್ರಿಪಡಿಸ್ಕೊಳ್ಳಿ ತಮ್ಮಲ್ಲಿ ಇದೆಯಾ ಇದು ಅಂತೇಳಿ. ಹಾಗೆ ನಿಮ್ಮ ಲೇಖನ ಸಾಮಗ್ರಿಗಳನ್ನು ನೀವು ಖಚಿತಪಡಿಸ್ಕೊಳ್ಳಿ. ಅದು ಏಕೆಂದರೆ ಕೆಲವೊಂದು ಟೈಮಲ್ಲಿ ಆ ಲೇಖನಿ ಅನ್ನೋದು ಕೈ ಕೊಡುವಂಥ ಸಂಭವ ಇರುತ್ತೆ. ಅದನ್ನು ಮನೆಯಲ್ಲೇ ನೀವು ಆ ಸಾಮಗ್ರಿಗಳನ್ನು ಎಲ್ಲ ರೀತಿಯಲ್ಲಿ ಪ್ರಿಕಾಕ್ಷನ್ ತಗೊಂಡು ಎಕ್ಸಾಮ್ಗೆ ಹೋದರೆ ಒಳ್ಳೆಯದು. ಜೊತೆಗೆ ನೀವು ಎಕ್ಸಾಮು ಇರುವಂಥ ಪರೀಕ್ಷೆ ಇರುವಂಥ 1 ಗಂಟೆ ಮುನ್ನ ಯಾವುದೇ ರೀತಿಯ ಓದುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳಕ್ಕೆ ಹೋಗ್ಬಿಡಿ. ನೀವೇನಿದ್ರು ಬರೀ ರೀಕಾಲ್ ಮಾಡ್ಕೋಬೇಕು. ಹೊಸ್ದಾಗಿ ಓದುವಂಥ ಪ್ರವೃತ್ತಿಯನ್ನು ಏನು ಬೆಳೆಸ್ಕೊಳಕ್ಕೆ ಹೋಗ್ಬಿಡಿ. ರೀಕಾಲ್ ಮಾಡುವಂಥ ಮನೋಪ್ರವೃತ್ತಿ ನಿಮ್ಮಲ್ಲಿ ವೃದ್ಧಿ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ 1 ಗಂಟೆ ಮುಂಚಿತವಾಗಿ ಹೋದ್ರೆ ಒಳ್ಳೆಯದು. ಏಕೆಂದರೆ ನಿಮಗೆ ಪರೀಕ್ಷೆ ಆ ಕೊಠಡಿ ನಂಬರ್ ತಮ್ಗೆ ಸಿಗದನಿದ್ದ ಸಂದರ್ಭದಲ್ಲಿ ತಮಗೆ ಟೆನ್ಷನ್ ಆಗುತ್ತೆ. ಹಾಗೆ ತಾವು ಓದಿರುವಂಥ ವಿಷಯಗಳನ್ನು ಮರೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ 1 ಗಂಟೆ ಮುಂಚಿತವಾಗಿದ್ದರೆ ಬಹಳ ಒಳ್ಳೆಯದು. ಮತ್ತು ತಮ್ಮ ಪರೀಕ್ಷಾ ಕೊಠಡಿ ಸಂಖ್ಯೆ ಅದನ್ನು ಮೊದಲು ನೀವು ಖಾತ್ರಿಪಡಿಸ್ಕೋಬೇಕು. ಮತ್ತು ಪರೀಕ್ಷೆಯ ನಿಯಮಾವಳಿಗಳು ಇರ್ತವೆ. ಆ ನಿಯಮಾವಳಿಗೆ ಅನುಗುಣವಾಗಿ ತಾವು ತಮ್ಮ ವರ್ತನೆಯನ್ನು ಬದಲಾಯಿಸ್ಕೊಳ್ಳಿ. ಮತ್ತು ತಮ್ಮ ಆಸನ ವ್ಯವಸ್ಥೆಯಲ್ಲಿ ಇರುವಂಥ ನಂಬರು ಮತ್ತು ನಿಮ್ಮ ಅಡ್ಮಿಷನ್ ಟಿಕೆಟ್ ಇರುವಂತಹ ಹಾಲ್ ಟಿಕೆಟಲ್ಲಿ ಇರುವಂಥ ನಂಬರು 2 ಕರೆಕ್ಟಾಗಿದೆಯೇ ಎಂಬುದನ್ನು ತಾವು ಸರಿದೂಗಿಸ್ಕೊಳ್ಳಿ. ಮತ್ತು ಇನ್ನೇನು ಕೂಡ ಸಲಹೆ ಪಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿದ್ಯಾರ್ಥಿಗಳಲ್ಲಿ ನಿಮಗೆ ಮೊದಲು ಎಕ್ಸಾಮ್ ಬರೆಯೋಕ್ಕಿಂತ ಮೊದಲು ತಾವು ಎಲ್ಲ ಪ್ರಶ್ನೆಗಳನ್ನು ಸಮರ್ಪಕವಾಗಿ ಓದಿ. ಮತ್ತು ಆ ಎಕ್ಸಾಮ್ಗೆ ಹೋಗೋಕ್ಕಿಂತ ತಾವು ಶುದ್ಧವಾದಂಥ ಒಂದು ಶ್ರಮವಸ್ತ್ರ ಹಾಗೆ ಶುದ್ಧವಾದಂಥ ಶೂವನ್ನು ಧರಿಸಬೇಕು. ಮತ್ತು ಎಕ್ಸಾಮ್ನಲ್ಲಿ ನೀವು ಆ ಪರೀಕ್ಷೆಯನ್ನು ಬರೆಯೋಕ್ಕಿಂತ ನೀವು ತಮ್ಮ ರಿಜಿಸ್ಟರ್ಡ್ ನಂಬರ್ ಅಂತ ಇರುತ್ತೆ, ಆ ರಿಜಿಸ್ಟರ್ಡ್ ನಂಬರ್ನ ಆ ಬುಕ್ಲೆಟಲ್ಲಿ ಬರೆಯೋದನ್ನು ಮರಿಬಾರ್ದು. ಅದನ್ನು ಮತ್ತೆ ಖಾತ್ರಿಪಡಿಸ್ಕೋಬೇಕು. ಎಲ್ಲ ಪ್ರಶ್ನೆಗಳನ್ನು ಒಮ್ಮೆ ತಾವು ಓದ್ಬಿಟ್ಟು ಆ ಸಮಯಕ್ಕೆ ಅನುಗುಣವಾಗಿ ತಾವು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಜೊತೆಗೆ ಅಲ್ಲಿ ಕೊಟ್ಟಂಥ ಕ್ವಶನ್ ಪೇಪರ್ ಏನಿರುತ್ತೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತು ತಾವು ಬರೆಯುವಂಥ ಬುಕ್ಲೆಟ್ ಆ ಕ್ರಮ ಸಂಖ್ಯೆ ಕರೆಕ್ಟಾಗಿದೆಯಾ ಮತ್ತೊಮ್ಮೆ ಅದನ್ನು ಖಾತ್ರಿಪಡಿಸ್ಕೋಬೇಕು ನೀವು. ಯಾಕೆಂದರೆ ಅಲ್ಲಿ ನೀವು ಕ್ರಮ ಸಂಖ್ಯೆಯನ್ನು ನೀವು ನಮೂದನೆ ಮಾಡದೇ ಇದ್ದರೆ ಅದು ಯಾವುದೇ ರೀತಿಯಾದ ಕೌಂಟ್ಗೆ ಲೆಕ್ಕಕ್ಕೆ ಬರೋದಿಲ್ಲ. ಅದು ಆ ನಿಟ್ಟಿನಲ್ಲಿ ತಮ್ಮ ಆ ಕ್ರಮ ಸಂಖ್ಯೆ ಅದು ಕ್ರಮಬದ್ಧವಾಗಿರಬೇಕು. ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಅಕ್ಕಪಕ್ಕದಲ್ಲಿ ಮಾತನಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳೋಕೆ ಹೋಗ್ಬಿಡಿ ಪರೀಕ್ಷಾ ಒಂದು ಸ್ಥಳದಲ್ಲಿ. ಜೊತೆಯಲ್ಲಿ ತಾವು ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿದ್ಯಾರ್ಥಿಗಳು ಮತ್ತು ಎಕ್ಸಾಮನ್ನು ಮುಗಿದು ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿಗೆ ಮಾತನಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಅಲ್ಲಿಗೆ ಸಮಯವನ್ನು
ವ್ಯರ್ಥ ಮಾಡೋ ಬದಲು ಮುಂದಿನ ಸಬ್ಜೆಕ್ಟ್ ಕಡೆ ತಾವು ಗಮನವನ್ನು ಹರಿಸಬೇಕಾಗುತ್ತೆ. ಜೊತೆಯಲ್ಲಿ ಮೊಬೈಲು ಮತ್ತು ತಮ್ಮ ಎಲೆಕ್ಟ್ರಿಕಲ್ ಸಾಮಗ್ರಿಗಳಾದಂಥ ಒಂದು ಕ್ಯಾಲ್ಕುಲೇಟರ್ ಆಗಿರ್ಬೋದು, ಬ್ಲೂಟೂತ್ ವಾಚ್ ಆಗಿರ್ಬೋದು, ಇವೆಲ್ಲವೂ ಕೂಡ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಭಾಳ ಗಂಭೀರವಾದಂಥ ವಿಷಯ. ಇದರಿಂದ ಅಂತರವನ್ನು ಕಾಪಾಡ್ಕೋಬೇಕು ವಿದ್ಯಾರ್ಥಿಗಳು. ಇದನ್ನು ಭಾಳಷ್ಟು ಅದರಿಂದ ಅಂತರ ಕಾಪಾಡ್ಕೊಂಡ್ರೆ ಮತ್ತು ಭಾಳಷ್ಟು ಅದರಲ್ಲಿ, ಏಕೆಂದರೆ ಅಲ್ಲಿ ಎಕ್ಸಾಮಿನೇಷನ್ನಲ್ಲಿ ಅದು ನಿಷೇಧ ಇರುತ್ತೆ, ಅದರಿಂದ ಅಂತರ ಕಾಪಾಡ್ಕೊಂಡ್ರೆ ಭಾಳಷ್ಟು ಒಳ್ಳೆಯದು. ಜೊತೆಗೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಂಬಂಧಪಟ್ಟ ಪೋಷಕರು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಜೊತೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಆ ಶಿಕ್ಷಕರ ತಮಗೆ ಡೌಟ್ ಇರುವಂಥ ಮಾಹಿತಿಗಳು ಏನೋ ಇದ್ದರೆ ಶಿಕ್ಷಕರ ಒಂದು ಸಲಹೆಯನ್ನು, ಮಾರ್ಗದರ್ಶನವನ್ನು ಪಡ್ಕೊಂಡ್ರೆ ಬಹಳ ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಆರೋಗ್ಯದ ಕಡೆ ಗಮನ ಇರಲಿ ವಿದ್ಯಾರ್ಥಿಗಳಿಗೆ. ಮತ್ತು ನೀವು ಎಕ್ಸಾಮ್ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಮಿತವಾದ ಆಹಾರವನ್ನು ಸೇವನೆ ಮಾಡಿದ್ರೆ ಭಾಳ ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಲಹೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ.